ಫುಡ್ಗಳು ಅಂದ್ರೆ ಅದಕ್ಕೆ ರಾಸಾಯನಿಕಗಳು ಸೇರ್ಪಡೆ ಆಗಿರಬೇಕು ಅಂತ ನಿಯಮ ಏನೂ ಇಲ್ಲ. ಕೆಲವೊಂದು ಸೂಪರ್ ಫುಡ್ಗಳು ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಲ್ಲಿ ಬೆಳೆಯುತ್ತಿವೆ. ಅಂತ ಆಹಾರಗಳಲ್ಲಿ ಅಣಬೆಗಳು ಸಹ ಒಂದು. ಮೊದಲು ಈ ಅಣಬೆಗಳು ಮಳೆಗಾಲದಲ್ಲಿ ಹುತ್ತ, ಹೊಲ, ಗದ್ದೆಯ ಗಡ್ಡೆಗಳ ಬಳಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಾ ಇದ್ವು. ಈಗ ಕೆಲವು ವರ್ಷಗಳಿಂದ ತಂತ್ರಜ್ಞಾನ ಉಪಯೋಗಿಸಿ ಕೃತಕವಾಗಿ ಅವುಗಳನ್ನ ಬೆಳೆಯಲಾಗುತ್ತದೆ. ಕೃತಕವಾಗಿ ಬೆಳೆದ್ರು ಪ್ರಾಕೃತಿಕವಾಗಿ ಬೆಳೆದ್ರು ಅಣಬೆಗಳು ತಮ್ಮೊಳಗೆ ಯಥೇಚ್ಛವಾದ ಪ್ರೋಟೀನ್ಗಳನ್ನ, ವಿಟಮಿನ್ಗಳನ್ನ, ಖನಿಜಾಂಶಗಳನ್ನ, ಅಮೈನೋ ಆಮ್ಲ ಮತ್ತು ಆಂಟಿ ಆಕ್ಸಿಡೆಂಟ್ ಗಳನ್ನ ಅಡಗಿಸಿ ಇಟ್ಟುಕೊಂಡಿರುತ್ತವೆ. ಈ ಸೂಪರ್ ಫುಡ್ ಅನ್ನು ನೀವು ಪ್ರತಿದಿನ ಸೇವಿಸೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅಣಬೆಗಳನ್ನ ಪ್ರತಿನಿತ್ಯ ಸೇವಿಸೋದ್ರಿಂದಾಗಿ ನಿಮಗೆ ನಿಯಾಸಿನ್, ಸೆಲಿನಿಯಂ ಮತ್ತು ರೆಬೋಫ್ಲವಿನ್ ಅಂತಹ ಪೋಷಕಾಂಶಗಳು ದೊರೆಯುತ್ತವೆ. ಜೊತೆಗೆ ಇವು ಪೊಟ್ಯಾಷಿಯಂ, ವಿಟಮಿನ್ ಡಿ ಗಳ ಅತ್ಯುತ್ತಮ ಮೂಲಗಳು ಎಂದು ಹೇಳಲಾಗುತ್ತೆ. ಇನ್ನು ಅಣಬೆಗಳಿಂದ ದೊರೆಯುವ ಆರೋಗ್ಯದ ಪ್ರಯೋಜನಗಳನ್ನ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಅವು ತಮ್ಮೊಳಗೆ ಆರೋಗ್ಯಕಾರಿ ಅಂಶಗಳನ್ನ ಅಡಗಿಸಿಕೊಂಡಿವೆ. ಇವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣವನ್ನ ಹೊಂದಿವೆ. ಹೀಗಾಗಿ ಇದು ದೇಹಕ್ಕೆ ಅನಾರೋಗ್ಯವನ್ನ ತರುವ ಅಂಶಗಳ ಮೇಲೆ ಹೋರಾಡುತ್ತವೆ. ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ದೇಹವನ್ನ ನೀವು ಹಲವಾರು ಡಿಸಾರ್ಡರ್ ಗಳಿಂದ ಮತ್ತು ಕ್ಯಾನ್ಸರ್ ನಂತಹ ಹಲವಾರು ಮಾರಕ ಕಾಯಿಲೆಗಳಿಂದ ಸಹ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ. ಅಣಬೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದು ನಿಮ್ಮ ದೇಹಕ್ಕೆ ವೈರಸ್ ನಿರೋಧಕ ರಕ್ಷೆಯನ್ನು ನೀಡುತ್ತದೆ ಮತ್ತು ಇದರ ಸೇವನೆಯಿಂದ ನಿಮ್ಮ ದೇಹಕ್ಕೆ ಹಲವಾರು ಪ್ರೋಟೀನ್ಗಳು ದೊರೆಯುತ್ತವೆ. ಜೊತೆಗೆ ದೇಹದ ಕೋಶಗಳಲ್ಲಿನ ರಿಪೇರಿಗಳನ್ನ ಸ್ವತಃ ದೇಹವೇ ಮಾಡಿಕೊಳ್ಳುವಂತೆ ಆರೋಗ್ಯವನ್ನ ಅಣಬೆಗಳು ನಿಮಗೆ ನೀಡುತ್ತವೆ. ಇನ್ನು ವಿಟಮಿನ್ ಡಿ. ಅಣಬೆಗಳಲ್ಲಿ ವಿಟಮಿನ್ ಡಿ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಅಣಬೆಯು ಸೂರ್ಯನ ಬೆಳಕಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳೋದ್ರಿಂದ ಈ ವಿಟಮಿನ್ ಅನ್ನು ತನ್ನೊಳಗೆ ಅಡಗಿಸಿಕೊಂಡಿರುತ್ತದೆ. ಇದನ್ನ ಸೇವಿಸೋದ್ರಿಂದಾಗಿ ನಿಮಗೆ ಪ್ರತಿದಿನಕ್ಕೆ ಬೇಕಾದ ವಿಟಮಿನ್ ಡಿ ಸಿಗುತ್ತದೆ. ಆಂಟಿ ಆಕ್ಸಿಡೆಂಟ್ಗಳು. ಅಣಬೆಗಳಲ್ಲಿ ಯಥೇಚ್ಛವಾದ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇವೆ. ಅವು ಫ್ರೀ ರಾಡಿಕಲ್ಸ್ ಗಳಿಂದ ನಿಮ್ಮ ದೇಹ ಹಾಳಾಗುವಿಕೆಯನ್ನ ತಡೆಯುತ್ತವೆ. ಈ ಆಂಟಿ ಆಕ್ಸಿಡೆಂಟ್ಗಳು ಹೃದ್ರೋಗ, ಕ್ಯಾನ್ಸರ್, ಅಲ್ಝೀಮರ್ಸ್ ಮುಂತಾದ ಗಂಭೀರ ಕಾಯಿಲೆಗಳ ಬೆಳವಣಿಗೆಯನ್ನ ತಡೆಯುತ್ತವೆ. ಇನ್ನು ಕಬ್ಬಿಣಾಂಶದ ಆಗರ. ಈ ಅಣಬೆಗಳು ಕಬ್ಬಿಣಾಂಶದ ಪ್ರಮುಖ ಆಗರವಾಗಿವೆ. ಇವುಗಳ ಸೇವನೆಯಿಂದ ಹಿಮೋಗ್ಲೋಬಿನ್ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಕೆಂಪು ರಕ್ತ ಕಣಗಳ ಆಕ್ಸಿನೈಸೇಷನ್ ಹೆಚ್ಚುತ್ತದೆ. ಜೊತೆಗೆ ಆಮ್ಲಜನಕವು ದೇಹದ ಎಲ್ಲಾ ಭಾಗಗಳಿಗೂ ಪಸರಿಸಲು ಇದು ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಚಯಾಪಚಯ ವ್ಯವಸ್ಥೆಯನ್ನ ಕೂಡ ಇದು ಸುಧಾರಿಸುತ್ತದೆ. ವಿಟಮಿನ್ ಬಿ ಯು ಅಣಬೆಗಳಲ್ಲಿ ಅಧಿಕವಾಗಿ ಇರೋದ್ರಿಂದ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಕೆಲಸ ಮಾಡುತ್ತೆ. ಇದರಲ್ಲಿರುವ ವಿಟಮಿನ್ಗಳು ನಿಮ್ಮ ದೇಹಕ್ಕೆ ತೀರಾ ಅಗತ್ಯವಾಗಿರುತ್ತವೆ. ಇನ್ನು ನಮ್ಮ ದೇಹ ಸುಗಮವಾಗಿ ಕೆಲಸ ಮಾಡಲು ಬೇಕಾದ ಚಯಾಪಚಯ ವ್ಯವಸ್ಥೆಯನ್ನು ಸುಧಾರಿಸಲು ಅಣಬೆಗಳು ಅಗತ್ಯವಾಗಿ ಸಹಾಯವನ್ನ ನೀಡುತ್ತವೆ. ಹಾಗಾಗಿ ಅಣಬೆಗಳನ್ನು ತಪ್ಪದೆ ಸೇವಿಸಿ ದೇಹವನ್ನ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಇನ್ನು ಮತ್ತೂ ಒಂದು ವಿಷಯ ಏನಪ್ಪಾ ಅಂದ್ರೆ ಮೂಳೆ ಆರೋಗ್ಯವನ್ನ ಕೂಡ ಬಿಳಿ ಅಣಬೆಗಳು ಸಾಕಷ್ಟು ಸುಧಾರಿಸುತ್ತವೆ. ಕ್ಯಾಲ್ಸಿಯಂ ಅನ್ನ ಇದು ಹೊಂದಿರೋದ್ರಿಂದ ಇದು ಬಲವಾದ ಮೂಳೆಗಳನ್ನ ಕಾಪಾಡಿಕೊಳ್ಳಲು ಸಹಾಯ ಒದಗಿಸುತ್ತವೆ. ನಿಯಮಿತವಾಗಿ ಅಣಬೆಯನ್ನ ಸೇವಿಸೋದ್ರಿಂದ ಮೂಳೆಗೆ ಸಂಬಂಧಿಸಿದ ಆಸ್ಟಿಯೋಪೊರೋಸಿಸ್, ಜೆಂಟಿನೋ ಮತ್ತು ಇತರ ಅಸ್ವಸ್ಥತೆಗಳನ್ನು ನಿವಾರಿಸಲು ಹಾಗೂ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಮಧುಮೇಹವನ್ನ ಕೂಡ ಈ ಬಿಳಿ ಅಣಬೆಗಳು ತಡೆಯುತ್ತವೆ. ನೈಸರ್ಗಿಕ ಇನ್ಸುಲಿನ್ ಮತ್ತು ಕಿಣ್ವಗಳನ್ನ ಹೊಂದಿರೋದ್ರಿಂದ ಆಹಾರದಲ್ಲಿನ ಸಕ್ಕರೆ ಮತ್ತು ಪಿಷ್ಟವನ್ನ ಒಡೆಯಲು ಸಹಾಯ ಮಾಡುತ್ತವೆ. ಅವುಗಳು ಕ್ರೋಮಿಯಂನ ಮತ್ತು ಉತ್ತಮ ಮೂಲವಾಗಿವೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ಇನ್ಸುಲಿನ್ ಮೇಲೆ ಚೆಕ್ ಅನ್ನ ಇರಿಸಿಕೊಳ್ಳಬಹುದು. ರಕ್ತದ ಒತ್ತಡ ಕೂಡ ಕಡಿಮೆ ಮಾಡುತ್ತೆ. ಚರ್ಮ ಮತ್ತು ಕೂದಲಿಗೂ ಒಳ್ಳೆಯದು. ನಿಮ್ಮ ಆಹಾರ ಕ್ರಮದಲ್ಲಿ ಅಣಬೆಯನ್ನ ಸೇರಿಸಿಕೊಳ್ಳೋದ್ರಿಂದ ಮೊಡವೆಗಳು ತೊಂದರೆಯಿಂದ ಪಾರಾಗಬಹುದು. ಅಷ್ಟೇ ಅಲ್ಲ, ಇದರಲ್ಲಿರುವ ಹಲವಾರು ರೀತಿಯ ಅಂಶಗಳು ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುತ್ತೆ. ಅಣಬೆಯಲ್ಲಿರುವ ಸೆಲಿನಿಯಂ ಅನ್ನ ಖನಿಜಾಂಶ ತಲೆ ಹೊಟ್ಟಬಾರದಂತೆ ತಡೆದು ಕೂದಲು ಉದುರುವಿಕೆಯನ್ನ ನಿಲ್ಲಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.